ಅಷ್ಟು ನೀರಿದಾವೆ ನೋಡಿ, ಅಷ್ಟು ಕುಡಿತೈತೆ. ಬನ್ನಿ ತೋರಿಸ್. ಕೋಲ್ಡ್ ವಾಟರ್ ಫ್ರಿಜ್ ಇಟ್ಕೊಂಡು ಹೆಂಗೆ ಕುಡಿತೀವ ಶಿವಕ್ಕಂತೂ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ. ಸ್ವಾಗತ ಗೈಸ್. ಇವತ್ತಿಂದು ಬ್ಲಾಗ್ ಮಾಡ್ಬಿಟ್ಟು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿಂದು ವಿಡಿಯೋ ಏನು ಅಂತ. ಗೈಸ್ ಇವತ್ತು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಮೆಸೇಜು. ಸಿಕ್ಕಾಪಟ್ಟೆ ಗಾಳಿ, ಸೊ ಕೇಳಿಸತ್ತಿಲ್ಲ ಗೊತ್ತಿಲ್ಲ. ನಮ್ಮ ಚಾನಲ್ನ ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಗೈಸ್. ಇವತ್ತಿಂದು ಬ್ಲಾಗ್ ಬಂದುಬಿಟ್ಟು ಇವತ್ತು ಏನಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ನಮ್ಮ ಎಮ್ಮೆಗೆ ನೀರು ಇಕ್ಕುವ ಬನ್ನಿ ವೀಕ್ಷಕ ಗೈಸ್. ಇವತ್ತು ಬಂದುಬಿಟ್ಟು ಎಮ್ಮೆ ನೀರು ಇಕ್ಬೇಕು. ಎಮ್ಮೆಗೆ ಇವಾಗ ನೀರು ಇಕ್ಬೇಕು. ಮಧ್ಯಾಹ್ನ ಬಂದ್ಬಿಟ್ಟು ಟೈಮ್ ಬಂದುಬಿಟ್ಟು ಆಲ್ರೆಡಿ 2 ಗಂಟೆ ಆಗೈತೆ. ಸೊ ಎಮ್ಮೆಗೆ ನೀರು ಇಕ್ಕೋಣ. ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ಗೊತ್ತಿರತ್ತೆ ನಿಮಗೆ. ಇವಾಗ ಬಂದುಬಿಟ್ಟು ಎಮ್ಮೆ ನೀರು ಇಕ್ಕೋಣ ಬನ್ನಿ ನೋಡಿ ಗೈಸ್. ನೋಡಿ ಇದೆ ಎಮ್ಮೆ. ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಎಮ್ಮೆ ಸಿಕ್ಕಾಪಟ್ಟೆ ಬಿಸಿಲು. ಬನ್ನಿ ಇವಾಗ ಇದರಲ್ಲಿ ಬಕೆಟಲ್ಲಿ ನೋಡ್ತಿರ್ಬೋದು ನೀರು ಇದಾವೆ. ಸೊ ಬನ್ನಿ ನೀರು ಇಕ್ಕ ನಾವು ಎಮ್ಮೆಗೆ. ಅದನ್ನ ನಾಟಕ ಸೇರಿ ಸಕ್ಕತ್ತಾಗೈ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಇಕ್ಲೇಬೇಕು ಗೈಸ್. ಪ್ರತಿಯೊಬ್ರು ನೋಡ್ತಿರೋರು ಆದಷ್ಟು ಪ್ರಾಣಿಗಳಿಗೆ ನೀರು ಇಕ್ಕ್ರಿ. ನೀವೇನು ಎಮ್ಮೆ, ದನ, ಕರ, ಕುರಿ ಏನೇನಿದಾವೆ, ಕೋಳಿ, ಪಕ್ಷಿಗಳೆಲ್ಲ ಸಾಧ್ಯವಾದ್ರೆ ನೀರು ಇಕ್ಕ್ರಿ. ಈಗ ನಿಮ್ಮರೇ ತೋರಿಸ್ತೀನಿ ನೋಡ್ರಿ ಎಷ್ಟು ನೀರಿದಾವೆ ನೋಡಿ. ಅಷ್ಟು ಕುಡಿತೈತೆ. ಬನ್ನಿ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ನಾನು ಇಲ್ಲೆಲ್ಲ ಶಿವ ಅಂತ ಈಗೆದ್ದು ಫುಲ್ ಕುಡಿತೈತೆ ಗೈಸ್. ಯಾಕಂದರೆ ಪ್ರಾಣಿಗಳಿಗೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನೀರು ಬೇಕೇ ಗೈಸ್. ನಾವು ಎಷ್ಟು ಸಲ ನೀರು ಕುಡಿತೀವೋ, ಕೋಲ್ಡ್ ವಾಟರ್ ಫ್ರಿಜ್ ಇಟ್ಕೊಂಡು ಹೆಂಗೆ ಕುಡಿತೀವೋ ಶಿವಕ್ಕಂತೂ ನೀರು ಇಕ್ಕಲೇಬೇಕು. ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ದಯವಿಟ್ಟು ನೀವು ಯಾವುದೇ ಪ್ರಾಣಿ ಆಗಿರಲಿ ದಯವಿಟ್ಟು ನೀರು ಇಕ್ಕ್ರಿ ಗೈಸ್. ಪ್ರತಿಯೊಬ್ಬರು ಪ್ಲೀಸ್ ನೀರು ಇಕ್ಕ್ರಿ ಅಂತ ಹೇಳ್ತೀನಿ ನೋಡಿ. ಬೆಳಗ್ಗೆಯಿಂದ ನೀರು ಇಕ್ಕಿಲ್ಲ, ಸೊ ಇವಾಗ ಇಕ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 2 ಗಂಟೆ ನೋಡಿ. ಕುಡಿತಾನೆ ಇದೆ. ತಲೆ ಎತ್ತೇ ಇಲ್ಲ. ಒಂದ್ಸಲಿ ಇಕ್ಕಿದ್ದು ಎತ್ತೇ ಇಲ್ಲ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು ಗೈಸ್ ನೋಡಿ. ಉಸ್ಕುರಿತೈತೆ ಕುಡಿತಾ ಆಯ್ತು ನೋಡ್ರಿ. ಪ್ಲೀಸ್ ದಯವಿಟ್ಟು ಯಾವುದೇ ಪ್ರಾಣಿ ಯಾವುದೋ ಇದು ಅನ್ನಂಗಿಲ್ಲ. ದಯವಿಟ್ಟು ನೀವು ಏನೇನೋ ಸಾಕ್ತಿರ್ತೀರ ಪ್ರಾಣಿಗಳೆಲ್ಲ ದಯವಿಟ್ಟು ನೀರು ಇಕ್ಕ್ರಿ ಗೈಸ್ ಪ್ಲೀಸ್. ಒಂದು ಮನವಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಕಷ್ಟ ಗೈಸ್ ನೋಡಿ. ಡಬ್ಬೆ ಖಾಲಿ ಮಾಡತ್ತೆ ಗೈಸ್. ನೋಡಿ ಇನ್ನೂ ಕುಡಿತಾನೆ ಐತೆ. ಒಂದು ಬಕೆಟ್ ಗೈಸ್, ಒಂದು ಬಕೆಟ್ ನೀರು ಇಕ್ಕಿರೋದು ನೋಡಿ. ನಿಮಗೆ ಗೊತ್ತಲ್ಲ ನಾವು ಎಷ್ಟು ಸಲ ನೀರು ಕುಡಿತೀವಿ ಒಂದು ದಿನಕ್ಕೆ ಅಂತ. ಆದಷ್ಟು ಮೂಕ ಪ್ರಾಣಿಗಳಿಗೆ ನೋಡಿ ಇನ್ನೂ ತಲೆನೇ ಎತ್ತಿಲ್ಲ, ಕುಡಿತಾನೆ ಐತೆ. ಒಂದು ಬಕೆಟ್ ಗೈಸ್, ಒಂದು ಬಕೆಟ್ ನೀರು ಇಕ್ಕಿರೋದು ನೋಡಿ. ಇನ್ನೂ ಕುಡಿತಾನೆ ಐತೆ ನೋಡಿ ಗೈಸ್. ಇದಾವೆ. ನಿಮ್ಮ ಎದುರು ಇಕ್ಕಿದ್ದೆ ಒಂದು ಬಕೆಟ್ ನೀರು. ಸೊ ನೋಡಿ ಇನ್ನೊಂದು ಇದಾವೆ. ಇನ್ನೊಂದು ಸ್ವಲ್ಪ ಇಕ್ಕಿ ಚೆಕ್ ಮಾಡ್ತಾರೆ ಸ್ವಾಮಿ. ಕಂಠ ಚೆನ್ನಾಗಿ ಮಾಡಿಕೊಂಡಿದ್ರ, ಆರೋಗ್ಯ ಚೆನ್ನಾಗಿ ಮಾಡಿಕೊಂಡಿದ್ರ ಸ್ವಾಮಿ. ಎಲ್ಲಿ ಅಂತ ಕೂಗ್ತೀರ ನೋಡಿ. ಲಾಸ್ಟ್ನೇ ಮನೆ ಗಂಟ ಕೂಗ್ತೀರ ಗೈಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ಅಂದರೆ ಸ್ವಲ್ಪ ಪ್ರಾಣಿಗಳು ಈಗ ಎಮ್ಮೆ ಕುರಿ ಸಾಕಿದವ್ರಿಗೆ ದಯವಿಟ್ಟು ಆದಷ್ಟು ನೀರು ಕುಡಿಸ್ರಿ. ಯಾಕಂದರೆ ಅತಿ ಹೆಚ್ಚು ಬಿಸಿಲಿರೋದ್ರಿಂದ ಅವಕ್ಕೂ ಸ್ವಲ್ಪ ಹುಷಾರಿಲ್ದಂಗೆ ಆಗುತ್ತೆ ಗೈಸ್. ಸಿಕ್ಕಾಪಟ್ಟೆ ಬಿಸಿಲು. ಆದಷ್ಟು ಒಂದು 2 ಬಿಂಗೆ ಮೈ ಮೇಲೆ ಕೊಯ್ರೋ ಒಂಥರ ತಣ್ಣಗಾಗತ್ತೆ. ಸೊ ಅದನ್ನೂ ಒಂದು ಒಯ್ತೀನಿ. ಒಂದು ಬಿಂಗೆ ಒಯ್ತೀನಿ ಮೇಲೆ, ಫುಲ್ ತಣ್ಣಗಾಗತ್ತೆ ನೋಡಿ ಗೈಸ್. ಹೋಪ್ ಈ ವಿಡಿಯೋ ಇದ್ರೆ ಇಷ್ಟ ಇರೋ ದಯವಿಟ್ಟು ಒಂದು ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಮತ್ತೊಂದು ಹೊಸ ಬ್ಲಾಗ್ ಸಿಗ್ನಲ್. ಎಲ್ಲರಿಗೂ ಟೇಕ್ ಕೇರ್. ಟಾಟಾ ಬೈ ಬೈ ಫ್ರಮ್ ಎಮ್ಮೆ.